ವೆಲ್ಕಮ್ ಬ್ಯಾಕ್ ಟು ರಂಜನಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಮೊದಲನೇದಾಗಿ ಈ ವಿಡಿಯೋದಲ್ಲಿ ನಾನು ಇನ್ಶಾರ್ಟಿಂದ ಯಾವ ಥರ ವೀಡಿಯೋನ ಎಡಿಟ್ ಮಾಡ್ಬೋದು ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋ ಎಡಿಟಿಂಗ್ ಮಾಡೋದಕ್ಕೆ ತುಂಬಾ ಅಪ್ಲಿಕೇಶನ್ಸ್ ಇದ್ದಾವೆ. ಪವರ್ ಡೈರೆಕ್ಟರ್ ಯೂಸ್ ಮಾಡ್ಬೋದು, ಕಿನಿಮಾಸ್ಟರ್ ಯೂಸ್ ಮಾಡ್ಬೋದು, ಹಾಗೆ ಇನ್ಶಾರ್ಟ್ ಯೂಸ್ ಮಾಡ್ಬೋದು. ಇನ್ನೂ ತುಂಬಾ ಅಪ್ಲಿಕೇಶನ್ಸ್ ಇದ್ದಾವೆ. ಇನ್ಶಾರ್ಟಲ್ಲಿ ತುಂಬಾ ಚೆನ್ನಾಗಿ ವಿಡಿಯೋನ ಎಡಿಟ್ ಮಾಡ್ಬೋದು. ಅದನ್ನು ಕಂಪ್ಲೀಟಾಗಿ ನಾನು ತಿಳಿಸ್ಕೊಡ್ತೀನಿ. ಹಾಗೆಯೇ ಪವರ್ ಡೈರೆಕ್ಟರಲ್ಲಿ ಯಾವ ಥರ ವೀಡಿಯೋನ ಎಡಿಟ್ ಮಾಡ್ಬೋದು ಅಂತ ನಾನು ಈಗಾಗಲೇ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಬೇಕಿದ್ದರೆ ಒಂದ್ಸತಿ ಚೆಕ್ ಮಾಡಿ ನೋಡಿ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆನಾ? ತಡ ಮಾಡೋದು ಬೇಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ಕ್ರೀನ್ ರೆಕಾರ್ಡಿಂಗ್ ಮೂಲಕ ಪ್ರತಿಯೊಂದನ್ನು ನಿಮಗೆ ತೋರಿಸ್ಕೊಡ್ತೀನಿ. ಓಕೆನಾ? ಮೊದಲು ನಿಮ್ಮ ಮೊಬೈಲಲ್ಲಿ ಪ್ಲೇಸ್ಟೋರ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಇನ್ಶಾರ್ಟ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಆಗ ಇನ್ಶಾರ್ಟ್ ಅಪ್ಲಿಕೇಶನ್ ಬರುತ್ತೆ, ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಇದೇ ಇನ್ಶಾರ್ಟ್ ಅಪ್ಲಿಕೇಶನ್, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಈಗ ಓಪನ್ ಮಾಡ್ಕೊಂಡ್ಮೇಲೆ ನಾನು ವೀಡಿಯೋ ಎಡಿಟಿಂಗ್ ಮಾಡೋದ್ರಿಂದ ವೀಡಿಯೋ ಅಂತ ಸೆಲೆಕ್ಟ್ ಮಾಡ್ಕೊತೀನಿ. ನೀವು ಫೋಟೋ ಎಡಿಟ್ ಮಾಡಬೇಕು ಅಂತಂದರೆ ಫೋಟೋ ಅಂತ ಸೆಲೆಕ್ಟ್ ಮಾಡಿಕೊಂಡು ಗ್ಯಾಲರಿಗೆ ಹೋಗಿ ವೀಡಿಯೋ ಅಥವಾ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ನಾನು ಸೆಲೆಕ್ಟ್ ಮಾಡಿರೋ ಅಂಥ ಫೋಟೋ ಇಲ್ಲಿ ವಿಡಿಯೋ ಇಲ್ಲಿ ಬಂದಿರುತ್ತೆ. ನಾನು 2 ವೀಡಿಯೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಅದೆರಡು ಕೂಡ ಇಲ್ಲಿ ಬಂದಿರುತ್ತೆ. ಇದನ್ನು ಯಾವ ಥರ ಎಡಿಟ್ ಮಾಡೋದು ಅಂತ ಕಂಪ್ಲೀಟಾಗಿ ನಾನಿವಾಗ ತೋರಿಸ್ಕೊಡ್ತೀನಿ. ಓಕೆನಾ? ಒಂದೊಂದೇ ಆಪ್ಷನ್ನ ತೋರಿಸ್ತೀನಿ, ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆನಾ? ತುಂಬ ಈಸಿ ಆಗುತ್ತೆ ವೀಡಿಯೋ ಎಡಿಟ್ ಮಾಡೋದು. ಸೊ ಬನ್ನಿ, ಇವಾಗ ಮೊದಲನೇ ಆಪ್ಷನ್ನು ಕ್ಯಾನ್ವಾಸ್ ಅಂತ ಇದೆ ನೋಡಿ, ಅದನ್ನು ನೋಡೋಣ. ಕ್ಯಾನ್ವಾಸಲ್ಲಿ ಏನಂತ ಅಂದರೆ ನಿಮ್ಮ ವಿಡಿಯೋ ಎಡಿಟಿಂಗ್ ಮಾಡೋದಕ್ಕೆ ಯಾವ ರೇಷಿಯೋದಲ್ಲಿ ಇರಬೇಕು ಅಂತ ನಿಮಗೆ ಗೊತ್ತಿರಬೇಕಾಗುತ್ತೆ. ನೋಡಿ, ನೀವು ಯೂಟ್ಯೂಬಿಗೆ ಲಾಂಗ್ ವೀಡಿಯೋಗೆ ಎಡಿಟ್ ಮಾಡ್ತಿದ್ದೀರಾ ಅಂದರೆ 16:9 ಇರಬೇಕಾಗುತ್ತೆ. ಶಾರ್ಟ್ಸಿಗಾದರೆ 9:16 ಇರಬೇಕಾಗುತ್ತೆ. ಇನ್ಸ್ಟಾಗೂ ಅಷ್ಟೇ 9:16 ಯೂಸ್ ಮಾಡ್ಕೊಳ್ಬೋದು. ಇಲ್ಲಿ ಅದ್ರ ಲೋಗೋ ಸಮೇತ ಕೊಟ್ಟಿರ್ತಾರೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಾನೀಗ ಲಾಂಗ್ ವೀಡಿಯೋ ಮಾಡ್ತಿರೋದ್ರಿಂದ 16:9ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಡಬಲ್ ಟಿಕ್ ಮಾರ್ಕ್ ಇದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು ಹಾಕಿರೋ ಅಂಥ ಅಷ್ಟು ಕ್ಲಿಪ್ಸಿಗೂ ಕೂಡ ಅಂದರೆ ಫೋಟೋಸ್ಗೂ ಕೂಡ ಅಪ್ಲೈ ಆಗುತ್ತೆ. ನೆಕ್ಸ್ಟ್ ಈ ಕಡೆ ರೈಟ್ ಮಾರ್ಕ ಕ್ಲಿಕ್ ಮಾಡಿದ್ರೆ ಆ ರೇಷಿಯೋ ಸೆಲೆಕ್ಟ್ ಆಗಿರುತ್ತೆ. ಓಕೆನಾ? ನೆಕ್ಸ್ಟು ಸೆಕೆಂಡ್ ಆಪ್ಷನಿಗೆ ಬರೋಣ. ಆಡಿಯೋದಲ್ಲಿ ಇಷ್ಟು 4 ಆಪ್ಷನ್ಸ್ ಬಂದಿರುತ್ತೆ. ಮೊದಲನೇದಾಗಿ ಮ್ಯೂಸಿಕ್ ನೋಡೋಣ. ಮ್ಯೂಸಿಕಲ್ಲಿ ಏನೇನು ಬಂದಿರುತ್ತೆ ಅಂತ ಕ್ಲಿಕ್ ಮಾಡ್ಕೊಂಡು ನೋಡಿದಾಗ ಇಲ್ಲಿ ಫ್ಯೂಚರ್ಡ್ ಅಂತಂದರೆ ಆ ಆ್ಯಪಲ್ಲೇ ಬಂದಿರೋಂಥ ಮ್ಯೂಸಿಕ್ಗಳು ಇದನ್ನು ಯೂಸ್ ಮಾಡ್ಕೊಳೋದಕ್ಕೆ ಹೋಗಬೇಡಿ, ಕಾಪಿರೈಟ್ ಇಶ್ಯೂಸ್ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಸೆಕೆಂಡ್ ಆಪ್ಷನ್ ಮೈ ಮ್ಯೂಸಿಕ್ ಇದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಕಾಪಿರೈಟ್ ಫ್ರೀ ಮ್ಯೂಸಿಕ್ನ ಡೌನ್ಲೋಡ್ ಮಾಡಿಕೊಂಡು ಇಟ್ಕೊಂಡಿರಬೇಕಾಗುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ವಾಯ್ಸ್ ಓವರ್ ಆಲ್ರೆಡಿ ಕೊಟ್ಟಿದ್ರೂ ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೋದು. ಓಕೆನಾ? ಕಾಪಿರೈಟ್ ಫ್ರೀ ಮ್ಯೂಸಿಕ್ನ ಸೆಲೆಕ್ಟ್ ಮಾಡ್ಕೊಳೋದು ನಾನು ವೀಡಿಯೋ ಮಾಡಿದ್ದೀನಿ, ಒಂದ್ಸರಿ ನೋಡಿ. ಹಾಗೆ ಎಫೆಕ್ಟ್ಸು ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಯಾವ್ಯಾವ ಎಫೆಕ್ಟ್ಸ್ ಬೇಕೋ ಅದನ್ನು ಯೂಸ್ ಮಾಡ್ಕೊಳ್ಬೋದು. ನೆಕ್ಸ್ಟು ವಾಯ್ಸ್ ಓವರ್ ಕೊಡಬೇಕು ಅಂದರೆ ರೆಕಾರ್ಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ವಾಯ್ಸ್ ಓವರ್ ಕೊಡಬೇಕಾಗುತ್ತೆ. ಇಲ್ಲಿ ಒಂದ್ಸರಿ ಟ್ಯಾಪ್ ಮಾಡಿದ್ರೆ ನಿಮ್ಮ ವಾಯ್ಸು ರೆಕಾರ್ಡ್ ಆಗ್ತಾ ಹೋಗುತ್ತೆ. ನಿಮಗೆ ಕೌಂಟ್ ಟೋನ್ ಬೇಕು ನನಗೆ 1 2 3 ಅಂತ ಅಂದರೆ ಆ ರೆಡ್ ಕಲರ್ ಬಟನ್ ಇದೆಯಲ್ಲ, ಅದ್ರ ಪಕ್ಕ ಇರೋವಂಥ ಆಪ್ಷನ್ನ ಒತ್ತಿದ್ರೆ ಕೌಂಟ್ ಟೋನ್ ಸ್ಟಾರ್ಟ್ ಆಗುತ್ತೆ. ನೋಡಿ, ಇಲ್ಲಿ ಜಸ್ಟ್ ಟ್ಯಾಪ್ ಮಾಡಿದ್ದೀನಿ, ನಾನು ಮಾತಾಡ್ತಾ ಇರೋವಂಥದ್ದು ರೆಕಾರ್ಡ್ ಆಗ್ತಾ ಹೋಗುತ್ತೆ. ಇಲ್ಲಿ ರೆಡ್ ಮಾರ್ಕಲ್ಲಿ ಬರುತ್ತಲ್ಲ, ಅಲ್ಲಿ ವಾಯ್ಸು ರೆಕಾರ್ಡ್ ಆಗಿರುತ್ತೆ. ನೀವು ಸ್ಟಾಪ್ ಮಾಡಬೇಕು ಅಂದರೆ ಜಸ್ಟ್ ಇನ್ನೊಂದ್ಸರಿ ಕ್ಲಿಕ್ ಮಾಡಿಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಮ್ಮ ವಾಯ್ಸು ಸೇವ್ ಆಗಿರುತ್ತೆ. ಸೊ ಇದನ್ನು ಪ್ಲೇ ಮಾಡಿಕೊಂಡು ಕೂಡ ನೀವು ನೋಡ್ಬೋದು. ಈ ಥರ ವಾಯ್ಸ್ ಓವರ್ ಕೊಡಬೇಕಾಗುತ್ತೆ. ಓಕೆನಾ? ಇದನ್ನು ವಾಲ್ಯೂಮ್ ಕೂಡ ಜಾಸ್ತಿ ಕಡಿಮೆ ಮಾಡ್ಕೊಳ್ಬೋದು. ನೋಡಿ, ಇವಾಗ ನಾನು ವಾಲ್ಯೂಮ್ನ 200ಗೆ ಇಟ್ಕೊತಾ ಇದ್ದೀನಿ, ವಾಯ್ಸ್ ಓವರ್ ವಾಲ್ಯೂಮು. ಹಾಗೆ ಡಿಲೀಟ್ ಮಾಡಬೇಕು ಅಂತ ಅಂದರೆ ಡಿಲೀಟ್ ಆಪ್ಷನ್ನ ಪ್ರೆಸ್ ಮಾಡಬೇಕಾಗುತ್ತೆ. ನೆಕ್ಸ್ಟು 4th ಆಪ್ಷನ್ನು AI ಸ್ಪೀಚು. AI ಸ್ಪೀಚಲ್ಲಿ ಏನಂತ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಯೂಸ್ ಮಾಡಿಕೊಂಡು ಮಾಡಿರುವಂಥ ವಾಯ್ಸ್ಗಳಿರುತ್ತೆ. ಇದನ್ನು ಯೂಸ್ ಮಾಡ್ಕೊಳ್ಬಾರ್ದು, ಮಾನಿಟೈಸೇಷನ್ಗೆ ಪ್ರಾಬ್ಲಮ್ ಆಗುತ್ತೆ. ಓಕೆನಾ? ಈಗ ಹೊಸದಾಗಿ ಬಂದಿರೋಂಥ ಅಪ್ಡೇಟ್ ಇದಾಗಿರುತ್ತೆ. ಸೊ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ 3rd ಆಪ್ಷನ್ಗೆ ಹೋಗೋಣ. ಸ್ಟಿಕ್ಕರ್ಸಲ್ಲಿ ನೀವು ಇಷ್ಟೆಲ್ಲ ಆಪ್ಷನ್ಸ್ನ ನೋಡ್ಬೋದು. ಮೊದಲನೇದಾಗಿ ಸ್ಟಿಕ್ಕರ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಒಂದಷ್ಟು ಸ್ಟಿಕ್ಕರ್ಗಳು ಬರುತ್ತೆ, ಅದನ್ನು ನೀವು ನಿಮ್ಮ ವಿಡಿಯೋದಲ್ಲಿ ಯೂಸ್ ಮಾಡ್ಕೊಳ್ಬೋದು. ಓಕೆನಾ? ಗ್ಯಾಲ್ರಿಗೆ ಹೋಗ್ಬಿಟ್ಟು ನಿಮ್ಮ ಹತ್ರ ಯಾವುದಾದ್ರೂ ಸ್ಟಿಕ್ಕರ್ಸ್ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ನೆಕ್ಸ್ಟು ಟೆಕ್ಸ್ಟ್ ಮಾಡಬೇಕು ಅಂತಂದರೆ ಟೆಕ್ಸ್ಟ್ ಆಪ್ಷನ್ಗೆ ಹೋಗಿ ಇಲ್ಲಿ ನೀವೇನಾದರೂ ಬರ್ಕೊಳ್ಬೇಕು ಅಂತಂದರೆ ಬರ್ಕೊಳ್ಬೋದು. ಫಾರ್ ಎಕ್ಸಾಂಪಲ್ ನಿಮ್ಮ ಚಾನಲ್ ನೇಮ್ನ ಹಾಕ್ಕೊಳ್ಬೋದು, ರಂಜನಿ ಯೂಟ್ಯೂಬ್ ಚಾನಲ್ ಅಂತ. ನನ್ನ ಚಾನಲ್ ನೇಮ್ನ ನಾನು ಹಾಕ್ಕೊಳ್ಳೋದಿದ್ರೆ ಹಾಕ್ಕೊಳ್ಬೋದು. ಜಸ್ಟ್ ಈಗ ಸಬ್ಸ್ಕ್ರೈಬ್ ಅಂತ ಟೈಪ್ ಮಾಡ್ಕೊಳ್ಳೋಣ. ಓಕೆನಾ?
ಈಗ ಸಬ್ಸ್ಕ್ರೈಬ್ ಅಂತ ಟೈಪ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಇಲ್ಲಿ ಕಲರ್ ಚೇಂಜ್ ಮಾಡಬೇಕು ಅಂತಂದರೆ ಅಲ್ಲಿ ಕಲರ್ ಆಪ್ಷನ್ ಇದೆ ನೋಡಿ, ಅದ್ರ ಮೇಲ್ಗಡೆ ಪ್ರೆಸ್ ಮಾಡಿಕೊಂಡು ನೀವು ಕಲರ್ನ ಚೇಂಜ್ ಮಾಡ್ಕೊಳ್ಬೋದು. ಹಾಗೆ ಎ ಅಂತ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಪ್ರೆಸ್ ಮಾಡಿದ್ರೆ ನೀವು ಫಾಂಟ್ನ ಕೂಡ ಚೇಂಜ್ ಮಾಡ್ಕೊಳ್ಬೋದು. ನೋಡು, ರೋಬೋಟು, ಮೀಡಿಯಮ್ಮು, ಈ ಥರ ಎಲ್ಲ ಫಾಂಟ್ಸ್ ಇರುತ್ತೆ, ಅಲ್ಲಿ ಚೇಂಜ್ ಮಾಡ್ಕೊಳ್ಬೋದು. ಮತ್ತು ಅಲೈನ್ಮೆಂಟ್ನ ಥರ್ಡ್ ಆಪ್ಷನ್ ಅಲೈನ್ಮೆಂಟ್ನ ಕೂಡ ನೀವು ಚೇಂಜ್ ಮಾಡ್ಕೊಳ್ಬೋದು. ತುಂಬಾ ಟೆಕ್ಸ್ಟ್ ಇರುತ್ತೆ ನೋಡಿ, ಅದರಲ್ಲಿ ಇದನ್ನೆಲ್ಲ ಯೂಸ್ ಮಾಡ್ಕೊಳ್ಬೋದು. ರೈಟ್ ಮಾರ್ಕ್ ಕ್ಲಿಕ್ ಮಾಡಿದ್ರೆ ನೀವು ಮಾಡಿರೋವಂಥ ಟೆಕ್ಸ್ಟು ಸೇವ್ ಆಗಿರುತ್ತೆ. ಇಲ್ಲಿ ನೀವು ಮಾಡಿರೋವಂಥ ಟೆಕ್ಸ್ಟು ಎಲ್ಲಿವರೆಗೂ ಬೇಕು ಅಲ್ಲಿವರೆಗೂ ಅದನ್ನು ಡ್ರ್ಯಾಗ್ ಮಾಡ್ಕೊತಾ ಹೋದರೆ ಅದು ಪೂರ್ತಿ ವೀಡಿಯೋಗೆ ಬೇಕಾದರೂ ನೀವು ಒಂದೇ ಟೆಕ್ಸ್ಟ್ನ ಇಟ್ಕೊಳ್ಬೋದು. ನೆಕ್ಸ್ಟು ಕ್ಯಾಪ್ಷನ್ನು, ಆಟೋ ಕ್ಯಾಪ್ಷನ್ ಇರುತ್ತೆ, ಇದನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಓಕೆನಾ. ನೆಕ್ಸ್ಟ್ ಆಪ್ಷನ್ಸ್ ನೋಡೋಣ. ಈಗ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಸೇವ್ ಆಗಿರುತ್ತೆ. ಓಕೆನಾ. ಆಟೋ ಕ್ಯಾಪ್ಷನ್ ಆಯಿತು. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ನಾನು. ಈಗ ಟೆಕ್ಸ್ಟ್ ಆಯಿತು. ಮತ್ತು ಎಫೆಕ್ಟ್ಸು ಸೇಮ್, ಎಫೆಕ್ಟ್ಸ್ ಯಾವ್ಯಾವ್ದು ಬೇಕು ಆಲ್ಮೋಸ್ಟ್ ಗೊತ್ತಿರುತ್ತೆ. ಎಫೆಕ್ಟ್ಸ್ ಗೊತ್ತಿರುತ್ತೆ, ಫಿಲ್ಟರ್ ಹಾಕೋದೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ. ಅದನ್ನು ನೀವು ಯಾವ್ಯಾವುದು ಎಫೆಕ್ಟ್ಸ್ ಬೇಕು ಮತ್ತು ಫಿಲ್ಟರ್ ಬೇಕು ಅದರಲ್ಲಿ ಆಪ್ಷನ್ಸ್ ಇರುತ್ತೆ, ಅದನ್ನು ನೋಡಿ ಯೂಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಇಲ್ಲಿ ಸ್ಲೋ ಝೂಮು ಇದೆಲ್ಲ ಎಫೆಕ್ಟ್ಸ್ ಇರುತ್ತೆ, ನೀವು ಯೂಸ್ ಮಾಡ್ಕೊಳ್ಬೋದು. ನಿಮಗೆ ನಿಮ್ಮ ವೀಡಿಯೋಗೆ ಯಾವ್ದು ಸೂಟ್ ಆಗುತ್ತೆ ಅದನ್ನು ನೋಡಿಕೊಂಡು. ಓಕೆನಾ. ಫಿಲ್ಟರು ಗೊತ್ತಿರುತ್ತೆ ಆಲ್ಮೋಸ್ಟು. ನೆಕ್ಸ್ಟು ಇವಾಗ ವಿಡಿಯೋ ಎಡಿಟಿಂಗ್ದು ಮೇಯ್ನ್ ಪಾರ್ಟಿಗೆ ಬರೋಣ. ಓಕೆನಾ. ಇಲ್ಲಿ ಸ್ಪ್ಲಿಟ್ ಆಪ್ಷನ್ ಕಾಣಿಸ್ತಾ ಇದೆ ನೋಡಿ. ನಿಮ್ಮ ವೀಡಿಯೋದಲ್ಲಿ ಬೇಡದೇ ಇರೋ ಪಾರ್ಟ್ ಇರುತ್ತಲ್ಲ ಅದನ್ನು ಕಟ್ ಮಾಡೋದಕ್ಕೆ ನೀವು ಸ್ಪ್ಲಿಟ್ ಆಪ್ಷನ್ನ ಯೂಸ್ ಮಾಡ್ಕೊಳ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಈ ವಿಡಿಯೋದಲ್ಲಿ ನಾನು ಸ್ಟಾರ್ಟಿಂಗಲ್ಲಿ ಮತ್ತು ಲಾಸ್ಟಲ್ಲಿ ಒಂದಷ್ಟು ವಿಡಿಯೋ ಪಾರ್ಟ್ನ ಕಟ್ ಮಾಡಬೇಕು. ಓಕೆನಾ. ಇಲ್ಲಿ ಸುಮ್ಮನೆ ಕೂತಿದ್ದೀನಲ್ಲ ಅದನ್ನು ಕಟ್ ಮಾಡ್ತಾ ಇದ್ದೀನಿ. ಸೊ ಅದನ್ನು ಫಸ್ಟು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸ್ಪ್ಲಿಟ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಅದು 2 ಪಾರ್ಟ್ ಆಗಿ ಡಿವೈಡ್ ಆಗುತ್ತೆ. ನಿಮಗೆ ಯಾವ ಪಾರ್ಟ್ ಬೇಡ ಅದ್ರ ಮೇಲೆ ಟ್ಯಾಪ್ ಮಾಡಬೇಕಾಗುತ್ತೆ. ಡಿಲೀಟ್ ಆಪ್ಷನ್ ಮೇಲೆ ಒತ್ತಿದ್ರೆ ಡಿಲೀಟ್ ಆಗುತ್ತೆ. ಓಕೆನಾ. ಈಗ ಲಾಸ್ಟಲ್ಲಿ ಒಂದು ತೋರಿಸ್ತೀನಿ ಸ್ಪ್ಲಿಟ್ ಮಾಡಿ. ಓಕೆನಾ. ನಾನು ಮೊಬೈಲ್ ಆಫ್ ಮಾಡ್ತಿರೋಂಥ ಪಾರ್ಟ್ ಇದೆ, ಅದನ್ನು ನಾನು ಕಟ್ ಮಾಡಬೇಕು. ಸೊ ಅಲ್ಲಿಗೆ ಹೋಗ್ಬಿಟ್ಟು ಈಗ ನೋಡಿ ನಾನು ಲಾಸ್ಟಿಗೆ ಹೋಗ್ತಾ ಇದ್ದೀನಿ. ಈ ಪಾರ್ಟು ನನಗೆ ಬೇಡ, ಸ್ಪ್ಲಿಟ್ ಆಪ್ಷನ್ನ ಒತ್ತುತ್ತಾ ಇದ್ದೀನಿ. ಸ್ಪ್ಲಿಟ್ ಆಪ್ಷನ್ ಒತ್ತಿದಾಗ 2 ಪಾರ್ಟ್ ಆಗಿ ಡಿವೈಡ್ ಆಗುತ್ತೆ. ನಿಮಗೆ ಯಾವ ಪಾರ್ಟ್ ಬೇಡ ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದ್ರೆ ವೈಟ್ ಬ್ಯಾಕ್ಗ್ರೌಂಡ್ ಥರ ಬರುತ್ತೆ. ಆವಾಗ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಡಿಲೀಟ್ ಮಾಡ್ಬೋದು. ಓಕೆನಾ. ಈಗ ಡಿಲೀಟ್ ಮಾಡ್ತಾ ಇದ್ದೀನಿ. ಈಗ ಡಿಲೀಟ್ ಆಗೋಗಿದೆ. ಈ ಥರ ಡಿಲೀಟ್ ಮಾಡ್ಕೊಳ್ಬೋದು. ವಾಲ್ಯೂಮ್ ಆಪ್ಷನ್ ಮೇಲೆ ಒತ್ಬಿಟ್ಟು ನೀವು ಆ ವಿಡಿಯೋಗೆ ಬ್ಯಾಕ್ಗ್ರೌಂಡ್ ವಾಲ್ಯೂಮ್ ಇರುತ್ತಲ್ಲ ಅದನ್ನು ಇಲ್ಲಿ ನೀವು ಜಾಸ್ತಿ ಕಡಿಮೆ ಮಾಡ್ಕೊಳ್ಬೋದು. ಮತ್ತು ಬ್ಯಾಕ್ಗ್ರೌಂಡ್ ಕೂಡ ನೀವು ಚೇಂಜ್ ಮಾಡ್ಕೊಳ್ಬೋದು. ನೋಡಿ, ಇಲ್ಲಿ ಕಲರೆಲ್ಲ ಚೇಂಜ್ ಮಾಡ್ಕೊಳ್ಬೋದು. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೇವ್ ಆಗುತ್ತೆ. ನೆಕ್ಸ್ಟು ಸ್ಪೀಡು, ನಿಮ್ಮದು ವಿಡಿಯೋ ಸ್ಪೀಡು ಜಾಸ್ತಿ ಕಡಿಮೆ ಮಾಡ್ಕೋಬೋದು, ಸ್ಲೋವಾಗಿ ಮಾಡ್ಕೋಬೋದು, ಸ್ಲೋ ಮೋಷನಲ್ಲಿ ಇದೆಲ್ಲ ಮಾಡ್ಕೋಬೋದು. ಓಕೆನಾ. ಸ್ಪೀಡ್ ಆದಮೇಲೆ ಅನಿಮೇಷನ್ಸು ಇಲ್ಲಿ ಇರುತ್ತೆ. ಆಪ್ಷನ್ಸ್ನ ನೋಡಿಕೊಂಡು ನಿಮಗೆ ಯಾವ ವೀಡಿಯೋಗೆ ಬೇಕು ಅಂತ ಅಂದರೆ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೋದು. ನೆಕ್ಸ್ಟು AI ಕಟ್ಟು, ಕ್ರಾಪಿಗೆ ಬಂದರೆ ನೋಡೋಣ. ಈ ಕ್ರಾಪ್ ಬಂದರೆ ನಿಮಗೆ ಯಾವ ಥರ ಎಷ್ಟು ವೀಡಿಯೋ ಬೇಕು ಇಲ್ಲಿ ನೀವು ಕ್ರಾಪ್ ಮಾಡ್ಕೊಳ್ಬೋದು. ಮಾಮೂಲಿ ಫೋಟೋ ಯಾವ ಥರ ಎಡಿಟ್ ಮಾಡ್ತೀವಲ್ಲ ಆ ಥರ. ಓಕೆನಾ. ಇಲ್ಲೂ ಕೂಡ ಟಿಕ್ಟಾಕಿಗೆ ಎಷ್ಟು ಬೇಕು ಅಂತ ಎಲ್ಲ ಇಲ್ಲೂ ಸೈಜಸ್ ಇರುತ್ತೆ, ಅದು ನೋಡಿಕೊಂಡು ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಓಕೆನಾ. ನಿಮಗೆ ಕರೆಕ್ಟ್ ಸೈಜ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾದಮೇಲೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಕ್ರಾಪ್ ಆದಮೇಲೆ ನೆಕ್ಸ್ಟು ಇನ್ನೊಂದು ಮೇಯ್ನ್ ಆಪ್ಷನ್ನು ನಾನು ಬಿಟ್ಬಿಟ್ಟೆ, PIP ಅಂತ. ಅದನ್ನು ಮೊದಲಿಗೆ ನಿಮಗೆ ತೋರಿಸ್ತೀನಿ. ಓಕೆನಾ. PIP ಅಂದರೆ ಏನು ಅಂತಂದರೆ ಲೇಯರ್ ಅಂತ. ಈ ಕೈನ್ ಮಾಸ್ಟರಲ್ಲಿ ಲೇಯರ್ ಅಂತ ಇರುತ್ತೆ, ಹಾಗೆಯೇ ಪವರ್ ಡೈರೆಕ್ಟರಲ್ಲಿ ಓವರ್ಲೇ ಅಂತ ಇರುತ್ತೆ. ಒಂದು ವೀಡಿಯೋ ಮೇಲೆ ಇನ್ನೊಂದು ವೀಡಿಯೋ ಅಥವಾ ಫೋಟೋನ ನೀವು ಇಲ್ಲಿ ಆ್ಯಡ್ ಮಾಡಬೇಕು ಅಂತಂದರೆ PIPಗೆ ಹೋಗಬೇಕಾಗುತ್ತೆ. ಆವಾಗ ನಿಮ್ಮ ಗ್ಯಾಲರಿ ಶೋ ಆಗುತ್ತೆ, ಅಲ್ಲಿ ನಿಮ್ಮ ಫೋಟೋ ಅಥವಾ ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಬೋದು. 2 ಕೂಡ ಇಲ್ಲಿ ಪ್ಲೇ ಆಗುತ್ತೆ. ಓಕೆನಾ. ಅದು PIP. ನೆಕ್ಸ್ಟು ಸ್ವಿಚ್ಚಿಗೆ ಬರೋಣ. ಇಲ್ಲಿಗೆ ಬಿಟ್ಟಿದ್ವಲ್ಲ, ಸ್ವಿಚ್ಚಿಗೆ ಬರೋಣ. ಸ್ವಿಚ್ ಆಪ್ಷನ್ ಏನಂತಂದರೆ ಈಗ ಸ್ವಿಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ವೀಡಿಯೋಸು ಈ ಥರ ಸ್ವಿಚ್ ಆಗ್ತಾ ಹೋಗುತ್ತೆ. ಅಂದರೆ ಒಂದಾದ್ಮೇಲೆ ಒಂದು ವೀಡಿಯೋಸ್ನ ತೋರಿಸುತ್ತೆ, ನೀವು ಹಾಕಿರೋಂಥ ವೀಡಿಯೋಸ್ ಆಗಿರ್ಬೋದು, ಫೋಟೋಸ್ ಆಗಿರ್ಬೋದು. ಓಕೆನಾ. ಈ ಫಸ್ಟ್ ಆಪ್ಷನ್ ಮೇಲೆ, ಫಸ್ಟ್ ವೀಡಿಯೋ ಮೇಲೆ ಕ್ಲಿಕ್ ಮಾಡಿದಾಗ ಫಸ್ಟ್ ಒನ್ ಅಷ್ಟೇ ಪ್ಲೇ ಆಗುತ್ತೆ, ಸೆಕೆಂಡ್ ಒನ್ ಕ್ಲಿಕ್ ಮಾಡಿದಾಗ 2 ಪ್ಲೇ ಆಗುತ್ತೆ. ಆ ಥರ ವೀಡಿಯೋಸು ಸ್ವಿಚ್ ಆಗ್ತಾ ಹೋಗುತ್ತೆ. ಓಕೆನಾ. ಸ್ವಿಚ್ ಆಪ್ಷನಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಅದು ಸೇವ್ ಆಗಿರುತ್ತೆ.
ನೆಕ್ಸ್ಟು ಆಪ್ಷನ್ನ ನೋಡೋಣ. ಈಗ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಎನ್ಹೆನ್ಸ್ HDNS ಬೇಕಿದ್ರೆ ನೀವು ಕ್ವಾಲಿಟಿನ ಹೆಚ್ಚಿಗೆ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಳ್ಬೋದು. ಸ್ಟೆಬಿಲೈಸರ್ ಬಂದು ನೀವೇನಾದರೂ ವ್ಲಾಗ್ಸ್ ಎಲ್ಲ ಮಾಡಿದಾಗ ಕೈಯಲ್ಲಿ ಇಟ್ಕೊಂಡಾಗ ಶೇಕ್ ಆಗಿರುತ್ತೆ, ಅದನ್ನು ಸ್ಟೆಬಿಲೈಸ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ನೆಕ್ಸ್ಟು ಕಟ್ಔಟ್ ಅಂತಂದರೆ ಬ್ಯಾಕ್ಗ್ರೌಂಡ್ ಎಲ್ಲ ಕಟ್ ಆಗಿಬಿಟ್ಟು ಫೇಸ್ ಅಷ್ಟೇ ಉಳಿಯುತ್ತೆ ಕಟ್ಔಟಲ್ಲಿ. ಈಗ ನಾನು ಈ ಮಾಸ್ಕ್ನ ತೋರಿಸಿದಾಗ ಈ ಥರ ಶೇಪ್ಸ್ ಇರುತ್ತೆ, ಇದರಲ್ಲಿ ನೀವು ವೀಡಿಯೋನ ಮಾಸ್ಕ್ ಮಾಡ್ಕೊಳ್ಬೋದು. ಬೇಕಿದ್ರೆ ನಿಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ ಈ ಥರ ಮಾಸ್ಕ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಒಪ್ಯಾಸಿಟಿ ಅಂತ ಅಂದರೆ ವೀಡಿಯೋ ಬ್ರೈಟ್ನೆಸ್ಸು, ಇದಕ್ಕೆ ಎಷ್ಟು ಕಡಿಮೆ ಬೇಕು ಜಾಸ್ತಿ ಬೇಕು ನೋಡಿಕೊಂಡು ಮಾಡ್ಕೊಳ್ಬೋದಾಗಿರುತ್ತೆ. ಒಪ್ಯಾಸಿಟಿ ಆದಮೇಲೆ ರೀಪ್ಲೇಸ್ನ ಹೊತ್ತಿದ್ರೆ ನಿಮ್ಮ ಗ್ಯಾಲರಿಗೆ ಸಜೆಸ್ಟ್ ಆಗುತ್ತೆ. ಇಲ್ಲಿ ವೀಡಿಯೋ ಅಥವಾ ಫೋಟೋನ ಇದ್ರ ಬದಲಿಗೆ ಹಾಕ್ಕೊಳ್ಬೋದು, ಬೇರೆ ವೀಡಿಯೋ ಅಥವಾ ಫೋಟೋನ. ಮತ್ತು ನೆಕ್ಸ್ಟು ವಾಯ್ಸ್ ಎಫೆಕ್ಟು ಇಲ್ಲಿ ತುಂಬಾ ಆಪ್ಷನ್ಸ್ ಇರುತ್ತೆ, ನೀವು ಯೂಸ್ ಮಾಡಿಕೊಂಡು ವೀಡಿಯೋನ ಎಡಿಟ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಡುಪ್ಲಿಕೇಟ್ ಅಂತ ಅಂದರೆ ಈಗಿರೋಂತಹ ವೀಡಿಯೋ ಅಥವಾ ಫೋಟೋ ಮತ್ತೆ ಇನ್ನೊಂದು ಸರಿ ಬರುತ್ತೆ, 2 ಸರಿ ಆಗುತ್ತೆ, ಡಬಲ್ ಆಗುತ್ತೆ. ಓಕೆನಾ. ರೊಟೇಟ್ ಅಂತಂದರೆ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ, ವೀಡಿಯೋ ಅಥವಾ ಫೋಟೋ ರೊಟೇಟ್ ಆಗ್ತಾ ಹೋಗುತ್ತೆ, ರೊಟೇಟ್ ಆಪ್ಷನ್ ಒತ್ತಿದೆ. ಫ್ರೀಸ್ ಅಂತಂದರೆ ವೀಡಿಯೋ ಸ್ಟಾಪ್ ಆಗುತ್ತೆ. ರಿವರ್ಸ್ ಅಂತಂದರೆ ವೀಡಿಯೋ ಉಲ್ಟಾ ಕಾಣಿಸುತ್ತೆ, ಇಲ್ಲಿ ಟೈಮ್ ತೊಗೊಳುತ್ತೆ, ಹಾಗಾಗಿ ನಾನು ಸ್ಟಾಪ್ ಮಾಡಿದ್ದೀನಿ. ಇದಿಷ್ಟು ಆಪ್ಷನ್ಸು, ಇವನ್ನೆಲ್ಲ ಯೂಸ್ ಮಾಡಿಕೊಂಡು ಆರಾಮಾಗಿ ತುಂಬ ಚೆನ್ನಾಗಿ ವೀಡಿಯೋನ ಎಡಿಟ್ ಮಾಡ್ಬೋದು. ನಾನು ಅಂದ್ಕೊಂಡಿದ್ದೀನಿ ಪ್ರತಿಯೊಂದು ಇನ್ಫಾರ್ಮೇಷನು ಸಿಕ್ಕಿದೆ ಅಂತ. ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಸೇವ್ ಆದಮೇಲೆ ಮೇಲ್ಗಡೆ ಎಕ್ಸ್ಪೋರ್ಟ್ ಆಪ್ಷನ್ನ ಓದ್ಬಿಟ್ಟು ರೆಸಲ್ಯೂಷನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ 720p ಸೆಲೆಕ್ಟ್ ಮಾಡಿಕೊಂಡು ಎಕ್ಸ್ಪೋರ್ಟ್ ಮಾಡ್ಕೊತಾ ಇದ್ದೀನಿ. ಎಕ್ಸ್ಪೋರ್ಟ್ ಮಾಡಿರೋಂಥ ವೀಡಿಯೋ ಗ್ಯಾಲರಿನಲ್ಲಿ ಸೇವ್ ಆಗಿರುತ್ತೆ. ಥ್ಯಾಂಕ್ ಯು.